ಜನರ ಸಮಸ್ಯೆಯನ್ನು ಹತ್ತಿರದಿಂದ ಅರಿಯಲು ಎಚ್ ಡಿ ಕುಮಾರಸ್ವಾಮಿಯವರು ಇವತ್ತು ರೈಲಿನ ಮುಖಾಂತರ ಪ್ರಯಾಣವನ್ನು ಮಾಡಿ ಜನರ ಬಳಿಗೆ ತೆರಳಿ ಜನರ ಸಮಸ್ಯೆಯನ್ನು ಕೇಳುವಂಥದ್ದು. ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ನಮ್ಮ ಜೊತೆಗಿದ್ದಾರೆ. ಸರ್, ಪ್ರಮುಖವಾಗಿ ರೈಲ್ವೆ ಸಮಸ್ಯೆಗಳಿಗೆ ಅಲ್ಲೇ ಸ್ಥಳಕ್ಕೆ ಹೋಗಿ ಪರಿಹಾರವನ್ನು ಕಂಡುಕೊಳ್ಳುವಂಥದ್ದಕ್ಕೆ ರೈಲಿನಲ್ಲಿ ಪ್ರಯಾಣ ಮಾಡಿದರೆ ಹೇಗಿದೆ? ಇವತ್ತಿನ ಕಾರ್ಯಕ್ರಮ ಕಳೆದ ಒಂದೂವರೆ ವರ್ಷದಿಂದ ಹಲವಾರು ರೀತಿಯ ಅರ್ಜಿಗಳನ್ನು ಈ ಭಾಗದಲ್ಲಿ ಈ ಒಂದು ರೈಲಿನಲ್ಲಿ ಪ್ರಯಾಣ ಮಾಡ್ತಕ್ಕಂಥವರು ಅರ್ಜಿಗಳನ್ನು ಕೊಟ್ಟಿದ್ದರು. ಅದರ ಹಿನ್ನೆಲೆಯಲ್ಲಿ ಇವತ್ತಿನ ದಿನ ಕೇಂದ್ರದ ರಾಜ್ಯ ಸಚಿವರಾಗಿರ್ತಕ್ಕಂಥ ರೈಲ್ವೆ ಇಲಾಖೆಯ ನನ್ನ ಆತ್ಮೀಯ ಸ್ನೇಹಿತರು ಆಗಿರ್ತಕ್ಕಂಥ ಸೋಮಣ್ಣ ಅವರ ಮನವಿ ಮಾಡಿದ್ದೆ. ನನ್ನ ಒಂದು ಮನವಿ ಮೇರೆಗೆ ಇವತ್ತು ನಮ್ಮ ರೈಲ್ವೆ ಇಲಾಖೆಯ ಎಲ್ಲ ಅಧಿಕಾರಿಗಳು ಇವತ್ತು ಸೋಮಣ್ಣ ಅವರ ನೇತೃತ್ವದಲ್ಲಿ ಬೆಳಗ್ಗೆ 10 ಗಂಟೆಗೆ ಬೆಂಗಳೂರನ್ನ ಬಿಟ್ಟು ಮೈಸೂರಿನವರೆಗೂ ಇವತ್ತು ಜನರ ಅಹವಾಲುಗಳನ್ನು ಕೇಳ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮ ಏರ್ಪಾಡು ಮಾಡಿದ್ದೇವೆ. ಹಲವಾರು ಕಡೆ ರೈಲ್ವೆ ಗೇಟ್ಗಳು, ಅಂಡರ್ ಪಾಸು, ಓವರ್ ಬ್ರಿಡ್ಜ್ಗಳಾಗಬೇಕು ಅಂತಕ್ಕಂಥದ್ದು ಜನರ ಒಂದು ಬೇಡಿಕೆ ಪ್ರಮುಖವಾಗಿರ್ತಕ್ಕಂಥದ್ದು. ನರೇಂದ್ರ ಮೋದಿಯವರ ಭಾವನೆಯೂ ಇವತ್ತು ದೇಶದಲ್ಲಿ ಆದಷ್ಟು ಇವತ್ತು ರೈಲ್ವೆ ಇಲಾಖೆಗೆ ಸೂಚನೆ ಕೊಟ್ಟಿರ್ತಕ್ಕಂಥದ್ದು ಈ ರೈಲ್ವೆ ಗೇಟ್ಗಳೇನಿದೆ ಅದನ್ನು ಆದಷ್ಟು ಪರಿವರ್ತನೆ ಮಾಡಿ ಅಂಡರ್ ಪಾಸ್ಗಳು ಇಲ್ಲ ಓವರ್ ಬ್ರಿಡ್ಜ್ಗಳ ಮುಖಾಂತರ ಜನಕ್ಕೆ ಸುಲಭವಾಗಿ ಅವರ ಜೀವನಕ್ಕೆ ಅನುಕೂಲ ಆಗಬೇಕು ಅಂತಕ್ಕಂಥದ್ದು ನರೇಂದ್ರ ಮೋದಿಯವರ ಕಾರ್ಯಕ್ರಮ. ಆ ನಿಟ್ಟಿನಲ್ಲಿ ಸೋಮಣ್ಣ ಅವರ ನೇತೃತ್ವದಲ್ಲಿ ಈ ದಿನ ಬೆಳಗ್ಗೆ ಹೊರಟು ಮೈಸೂರವರೆಗೂ ಪ್ರಯಾಣ ಮಾಡಿ ದಾರಿ ಉದ್ದಕ್ಕೂ ಪ್ರಯಾಣಿಕರು ಕೊಟ್ಟಂಥ ಅಹವಾಲುಗಳು ಮತ್ತು ನಮ್ಮ ರೈತರು ಅವರ ಹೊಲಗಳಿಗೆ ಹೋಗ್ತಕ್ಕಂಥ ನಿಟ್ಟಿನಲ್ಲಿ ಕ್ರಾಸ್ ಮಾಡಲಿಕ್ಕೆ ಏನೋ ಸಮಸ್ಯೆ ಇದೆ. ದಿನಕ್ಕೆ ಬಹುಶಃ 25-30 ಟ್ರೈನ್ಗಳು ಓಡಾಡ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಇದನ್ನು ಒಂದು ರೀತಿ ಮಾಡಲಾಗಿ ಮಾಡಬೇಕು ಅಂತಕ್ಕಂಥದ್ದು ಸೋಮಣ್ಣ ಅವರು ನಾನು ಮನವಿ ಮಾಡಿದ ನಂತರ ಈ ಭಾಗದ ಜನತೆ ಋಣ ತೀರಿಸ್ತಕ್ಕಂಥ ನಿಟ್ಟಿನಲ್ಲಿ ಅವರು ತೀರ್ಮಾನ ಮಾಡಿ ಇವತ್ತು ಎಲ್ಲ ಅಧಿಕಾರಿಗಳನ್ನು ಕರ್ಕೊಂಡ್ಬಂದಿದ್ದಾರೆ. ಇದು ಒಂದು ಚಾಲನೆ ಕೊಟ್ಟಿದ್ದೇವೆ. ಈಗ ಪ್ರತಿ ನಿಲ್ದಾಣದಲ್ಲೂ ಅಲ್ಲಿಗೆ ತೆರಳಿ ಅವರ ಸಮಸ್ಯೆಗಳನ್ನ ಕೇಳುವಂಥದ್ದು ಏನೇನೆಲ್ಲ ಇದೆ ಕೇಳುವಂಥದ್ದು ಹೇಗಿತ್ತು ಸರ್ ಆ ಅನುಭವ ಅಂತೇಳಿ? ಯಾಕಂದ್ರೆ ಹಾಗೇ ಅಹವಾಲು ಸಿಕ್ಕುವರಿಸೋದಕ್ಕೂ ತಾವೇ ನೋಡೋದಕ್ಕೂ ಇಲ್ಲ, ಇದು ನಾನು ಸೋಮಣ್ಣವ್ರನ್ನ ಅಭಿನಂದಿಸ್ತೀನಿ, ನಮ್ಮ ಅಧಿಕಾರಿಗಳನ್ನೂ ಅಭಿನಂದಿಸ್ತೀನಿ. ಮೊದಲನೇ ಬಾರಿಗೆ ಈ ಒಂದು ರೈಲ್ವೆ ಇಲಾಖೆಗೆ ಸಂಬಂಧಪಟ್ಟಂಥ ಜನತೆಯ ಭಾವನೆಗಳೇನಿದೆ, ಜನತೆಗೆ ಎಲ್ಲೆಲ್ಲಿ ಕಷ್ಟಗಳಿದೆ, ಅವರ ಒಂದು ಪ್ರತಿದಿನದ ಅವರ ಜೀವನಕ್ಕೆ ಈ ಒಂದು ರೈಲ್ವೆ ಟ್ರ್ಯಾಕ್ಗಳೇನಿದೆ ಅವ್ರಿಗೆ ಆಗ್ತಕ್ಕಂಥ ಸಮಸ್ಯೆಗಳನ್ನು ನಾವು ಎ ಸಿ ರೂಮ್ನಲ್ಲಿ ಕೂತ್ರೆ ಇದೆಲ್ಲ ಸಂಪೂರ್ಣವಾಗಿ ಮಾಹಿತಿ ದೊರಕಲ್ಲ. ಈ ರೀತಿಯ ಒಂದು ಸೋಮಣ್ಣ ಅವರ ಕಾರ್ಯಕ್ರಮ ಏನಿದೆ ಇವತ್ತು ನಮ್ಮ ಅವರ ನೇತೃತ್ವದಲ್ಲಿ ನಡೀತಾ ಇದೆ. ಇದು ಮಾಡೋದರಿಂದ ಜನಗಳಿಗೆ ಏನು ಸಮಸ್ಯೆ ಇದೆ, ಅವ್ರಿಗೆ ಏನಾಗಬೇಕು, ಯಾವ ರೀತಿಯ ಒಂದು ಯೋಜನೆ ನಮ್ಮ ರೈಲ್ವೆ ಇಲಾಖೆಯಿಂದ ಆಗಬೇಕು, ಅದನ್ನು ಮಾಡಲಿಕ್ಕೆ ಇವತ್ತು ಅನುಕೂಲ ಆಗ್ತದೆ. ತಮ್ಮ ರೈಲಿನ ಅನುಭವ ಹೇಗಿತ್ತು? ಯಾಕಂದರೆ ಹಿಂದೆ ಯಾವಾಗ ಪ್ರಯಾಣವನ್ನು ಮಾಡಿದ್ರಿ, ಇವತ್ತಿನ ಪ್ರಯಾಣ ಬೆಂಗಳೂರು ಟು ಮೈಸೂರು ಹೇಗಿತ್ತು? ನಾನು ಈಗೊಂದು 2 ವರ್ಷದಿಂದ ರೈಲಿನಲ್ಲಿ ಪ್ರವಾಸ ಮಾಡಲಿಕ್ಕಾಗಿಲ್ಲ. ಇವತ್ತು ಭಾಳ ವರ್ಷಗಳ ನಂತರ ಇವತ್ತು ಈ ಸ್ಪೆಷಲ್ ಟ್ರೈನ್ನಲ್ಲಿ ನಾವೇನು ಪ್ರವಾಸ ಮಾಡ್ತಾ ಇದ್ದೇವೆ, ಒಂದು ರೀತಿಯ ವಿನೂತನವಾದಂಥ ಅನುಭವಗಳಾಗಿದೆ. ಮುಂದಿನ ದಿನಗಳಲ್ಲಿ ರೈಲಿನಲ್ಲಿ ಜನರ ಜೊತೆ ಪ್ರಯಾಣ ಮಾಡುವಂಥದ್ದಕ್ಕೆ ಕುಮಾರಸ್ವಾಮಿ ಅವರು ಮುಂದಾಗ್ತಾರೆ. ಆದಷ್ಟು ಹಿಂದೆ ರೈಲ್ನಲ್ಲೇ ಪ್ರಯಾಣ ಮಾಡ್ತಾ ಇದ್ದಂಥದ್ದು. ಉತ್ತರ ಕರ್ನಾಟಕಕ್ಕೆ ನಾನು ಪ್ರವಾಸಕ್ಕೆ ಹೋಗಬೇಕಾದ್ರೆ ಟ್ರೈನ್ನಲ್ಲಿ ಹೆಚ್ಚಿನ ಒಂದು ಪ್ರವಾಸ ಮಾಡಿದ್ದೇನೆ. ಮುಂದಕ್ಕೂ ಜನರ ಜೊತೆಯಲ್ಲಿ ಹೋಗ್ತಕ್ಕಂಥದ್ದಕ್ಕೆ ನಾವು ಜನಗಳ ಮಧ್ಯದಲ್ಲಿ ಬಂದಂಥವ್ರು ನಾವೆಲ್ಲರೂ ಇಲ್ಲಿರ್ತಕ್ಕಂಥವ್ರು. ಸೋಮಣ್ಣವರ ಆದಿಯಾಗಿ ನಾನಾದಿಯಾಗಿ ಜನಗಳ ಮಧ್ಯದಿಂದ ಕಳೆದ 40-50 ವರ್ಷದಲ್ಲಿ ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂಥವ್ರು. ಜನಗಳ ಮಧ್ಯದಲ್ಲಿ ಇರ್ತಕ್ಕಂಥದ್ದಕ್ಕೆ ಈ ರೈಲ್ವೆ ಪ್ರಯಾಣವು ಒಂದು ರೀತಿ ಅನುಕೂಲ ಇದೆ. ಏನೋ ಮಾಡಲೇಬೇಕಲ್ಲ, ಅವು ಕೆಲಸಗಳಾಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತಿನ ಕಾರ್ಯಕ್ರಮ. ಇವತ್ತು ಒಂದು ರೀತಿ ಜನಗಳಿಗೆ ಒಂದು ಒಳ್ಳೆಯ ಸಂದೇಶ ಹೋಯಿತು. ಆದರೆ ಶ್ರೀರಂಗಪಟ್ಟಣದಲ್ಲಿ ಸ್ವಲ್ಪ ಏನೊಂದು ವಾತಾವರಣ ಸ್ವಲ್ಪ ರಾಜಕೀಯ. ನಾನು ಅದಕ್ಕೆ ಹೇಳಿದೆ ರಾಜಕೀಯ ಬೇಡ ಅಂತಕ್ಕಂಥ ಜನಕ್ಕೆ ಮನವಿ ಮಾಡಿದ್ದೆ.